ಹಾಯ್ ಫ್ರೆಂಡ್ಸ್, ನಾವಿವತ್ತು ಕೆಸುವಿನ ಸೊಪ್ಪಿನ ಒಂದು ಪತ್ರೊಡೆ ಮಾಡೋದನ್ನು ನಾವು ತಿಳ್ಕೊಳ್ಳೋಣ. ಇವಾಗ ಫಸ್ಟು ಅದನ್ನು ಒಳ್ಳೆ ಕೆಸುವಿನ ಎಲೆನ ಕ್ಲೀನಾಗಿ ಕಟ್ ಮಾಡ್ಕೊಂಡು ಬರೋಣ. ನೋಡಿ, ನಮ್ಮ ಇವರು ಅದನ್ನು ಗೌರಿ ಭಟ್ ಅವರು ಅದನ್ನು ಕೀಳ್ತಾ ಇದ್ದಾರೆ. ಆ ಕೆಸುವಿನ ಎಲೆಯನ್ನು ಸರಿಯಾದ ಪದ್ಧತಿ ಪ್ರಕಾರದಲ್ಲಿ ಅದು ನೋಡಿ, ಮಳೆಗಾಲದಲ್ಲಿ ನೀರು ಬಿದ್ದು ಕ್ಲೀನಾಗಿರುತ್ತೆ, ಎಲೆಗಳೆಲ್ಲ ಕ್ಲೀನಾಗಿರುತ್ತೆ. ಆ ಸಂದರ್ಭದಲ್ಲಿ ಕಿತ್ತರೆ ತುಂಬ ಚೆನ್ನಾಗಿರುತ್ತೆ. ಅದು ನೋಡಿ, ಕ್ಲೀನ್ ಮಾಡೋದು ಜಾಸ್ತಿ ಕ್ಲೀನ್ ಮಾಡಬೇಕಾಗಿಲ್ಲ. ಆವಾಗ ಅದು ಬರೋದು ಅದೇ ಟೈಮಲ್ಲಿ ಬರುತ್ತೆ. ಬಟ್ ಆದರೂ ಸಹಿತ ನಾವು ಅದನ್ನು ಆ ಟೈಮಲ್ಲಿ ಅದನ್ನು ಕರೆಕ್ಟಾಗಿ ನೋಡಿ ಈ ಥರ ಕೀಳಬೇಕು. ಅದನ್ನು ನೋಡಿ, ಈ ಥರ ಕ್ಲೀನ್ ಮಾಡಬೇಕು. ಆಮೇಲೆ ಅದನ್ನು ಕ್ಲೀನ್ ಮಾಡಬೇಕು, ಒಂದು ಪ್ರೊಸೀಜರ್ ಇದೆ. ಆ ಪ್ರಕಾರವಾಗಿ ಅದನ್ನು ಕ್ಲೀನ್ ಮಾಡಿದರೆ ಮಾತ್ರ ಕ್ಲೀನ್ ಆಗುತ್ತೆ. ಆಮೇಲೆ ನಾವು ಮಸಾಲವನ್ನು ರುಬ್ಕೋಬೇಕು. ಅದಕ್ಕೆ ಏನು ಹಾಕ್ತಾರೆ ಮಸಾಲ ಅಂದರೆ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬೇಕು. ಬ್ಯಾಡಗಿ ಟೇಸ್ಟಿಯಾಗಿ ಬರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಬೇಕು. ಆಮೇಲೆ ಸ್ವಲ್ಪ ಗುಂಟೂರು ಮೆಣಸಿನಕಾಯಿಯನ್ನು ಹಾಕಬೇಕು. ಆಮೇಲೆ ಸ್ವಲ್ಪ ಅಕ್ಕಿ ಹಾಕಬೇಕು. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಇದು ಧನಿಯಾ, ಜೀರಿಗೆ, ಆಮೇಲೆ ಇಂಗು, ಇವುಗಳನ್ನೆಲ್ಲ ಹಾಕಬೇಕು. ಇವುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಗಂಧದ ಥರ ರುಬ್ಬಬೇಕು. ಅದು ನೋಡಿ, ಈ ಥರ ಮಿಕ್ಸಿಯಲ್ಲಿ ಆಗೋದಿಲ್ಲ ಅದನ್ನು ರುಬ್ಬಲಿಕ್ಕೆ. ಅದಕ್ಕೆ ಗ್ರೈಂಡ್ರೇ ಸರಿಯಾಗಿರುತ್ತೆ. ಅರಿಬೇಕು, ಅದನ್ನು ಅರಿದು ಗಂಧದ ರೀತಿಯಲ್ಲಿ ಬರಬೇಕು. ಅದು ಅಷ್ಟು ಚೆಂದ ಅದು ರುಬ್ಬಿದರೆ ಮಾತ್ರ ಅದಕ್ಕೆ ಅಷ್ಟು ರುಚಿಯಾಗಿರೋಂಥ ಒಂದು ಇದು ಬರುತ್ತೆ. ಆ ರೀತಿಯಲ್ಲಿ ಅದನ್ನು ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಸಹಿತ ಇದನ್ನು ನೋಡಬೇಕು. ನೀವು ಯಾವ ರೀತಿ ಮಾಡ್ತಾರೆ. ಪತ್ರೊಡೆ ವಿಶೇಷ ಇದು, ಮಲೆನಾಡಿನ ವಿಶೇಷ ಖಾದ್ಯ. ಈ ಮಲೆನಾಡಿನ ವಿಶೇಷ ಖಾದ್ಯದಲ್ಲಿ ಇದು ಒಂದು. ಇದನ್ನು ಮಲೆನಾಡು ಜನ ಇದನ್ನು ಮಾಡಿದರೆ ಎಷ್ಟು ಸವಿಯಾಗಿ, ಎಷ್ಟು ರುಚಿಯಾಗಿ ಮಾಡ್ತಾರೆ ಅಂದರೆ ಅದ್ಭುತವಾಗಿರುತ್ತೆ ಇದನ್ನು ತಿನ್ನಲಿಕ್ಕೆ. ನೋಡಿ, ಅಷ್ಟು ಪೇಸ್ಟಿಯಾಗಿರಬೇಕು ಅದು. ಅಂದರೆ ಅದನ್ನು ಆಮೇಲೆ ಎಲೆಗೆ ಅಪ್ಲೈ ಮಾಡಿದೆ, ನಾನು ತೋರಿಸ್ತೇನೆ ನೋಡಿ. ಈ ರೀತಿಯಲ್ಲಿ ಅದನ್ನು ಎಲೆಗಳಿಗೆ ಅಪ್ಲೈ ಮಾಡಬೇಕು. ಅದನ್ನು ಕ್ಲೀನಾಗಿ ಮೇಲ್ಭಾಗಕ್ಕೆ ಅದನ್ನು ಸವರಬೇಕು. ನೀಟಾಗಿ ಸವರಬೇಕು. ಅದನ್ನು ಸವರ್ಬಿಟ್ಟು ಆಮೇಲೆ ಅದನ್ನು ಪದ್ಧತಿ ಪ್ರಕಾರ ಮಾಡಿದರೆ, ಅದು ಪದ್ಧತಿಯನ್ನು ಕಲ್ತ್ಕೋಬೇಕು. ಸ್ವಲ್ಪ ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನೀವು ಯೂಟ್ಯೂಬ್ ನೋಡಿ, ನಮ್ಮ ಚಾನಲ್ ನೋಡಿದರೆ ನಿಮಗೆಲ್ಲ ಸಿಗುತ್ತೆ. ಅದರಲ್ಲಿ ಅದನ್ನು ಮಾಡೋ ಪದ್ಧತಿಗಳನ್ನು ನೋಡಿ ಎಷ್ಟು ಕರೆಕ್ಟಾಗಿ ತೋರಿಸ್ತಾ ಇದ್ದಾರೆ. ಆ ಪದ್ಧತಿ ಪ್ರಕಾರವಾಗಿ ನೀವು ಮಾಡಿಕೊಳ್ಳೇಬೇಕು ಅಂತ ನೋಡಿ. ಅದನ್ನು ಆ ರೀತಿಯಲ್ಲಿ ಫೋಲ್ಡ್ ಮಾಡಿ ಒಂದೊಂದು ಎಲೆಗಳನ್ನು, ಶುಚಿಗೊಳಿಸಿರೋ ಎಲೆಗಳನ್ನು, ತೊಳೆದಿರೋ ಎಲೆಗಳನ್ನು ಅದನ್ನು ನೀಟಾಗಿ ಅದಕ್ಕೆ ನೋಡಿ, ಅಂದರೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಅದು ಕ್ಲೀನಾಗಿ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ಇಟ್ಬಿಟ್ಟು ಆಮೇಲೆ ಅದಕ್ಕೆ ನಾವು ಮಾಡಿರೋ ಮಸಾಲವನ್ನು ಹಚ್ಚಬೇಕು. ನೀಟಾಗಿ ಹಚ್ಚಬೇಕು. ಇಲ್ಲ ಅಂದರೆ ಅದು ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಅದು ನೋಡಿ, ಈ ರೀತಿಯಲ್ಲಿ ಅಪ್ಲೈ ಮಾಡಬೇಕು. ಅದನ್ನು ಕ್ಲೀನಾಗಿ ಹಚ್ಚಿ ಅದರ ಮೇಲೆ ಇನ್ನೊಂದು ಎಲೆ ಇಟ್ಬಿಟ್ಟು ಅದರ ಮೇಲೆ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಹಚ್ಚಿ ಅದಕ್ಕೆ. ಇದರಲ್ಲಿ ವಿಶೇಷತೆ ಏನು ಅಂದರೆ, ಈ ಮಸಾಲ ಪದಾರ್ಥಗಳನ್ನು ಯಾವ ರೀತಿಯಲ್ಲಿ ರೆಡಿ ಮಾಡಿಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್. ಯಾಕೆಂದರೆ ಈ ಮಸಾಲ ಪದಾರ್ಥವನ್ನು ಸರಿಯಾದ ಪದ್ಧತಿಯಲ್ಲಿ ಅದನ್ನು ರೆಡಿ ಮಾಡಿದರೆ ಅಷ್ಟು ರುಚಿಕರವಾಗಿರುತ್ತೆ. ಅದು ನೋಡಿ, ಅದು ಹದವಾಗಿ ಅದನ್ನು ಖಾರ, ಹುಳಿ, ಉಪ್ಪು ಇವುಗಳನ್ನು ಸರಿಯಾದ ರೀತಿಯಲ್ಲಿ ಮಿಶ್ರಣವನ್ನು ಅದನ್ನು ಮಾಡ್ಕೋಬೇಕು. ಅದಕ್ಕೆ ಯಾಕೆಂದರೆ ಇದರದ್ದು ವಿಶೇಷತೆ ಒಂದಿದೆ. ಇದು ನೀವು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಮಾಡಲಿಕ್ಕೆ ಅದನ್ನು ತಿನ್ನಲಿಕ್ಕೆ ಆಗೋದಿಲ್ಲ. ಅದು ನವೆ ಎದ್ದು ಬಿಡುತ್ತೆ, ನಾಲಿಗೆಗೆ ನವೆ ಎದ್ದು ಬಿಡುತ್ತೆ. ಆಮೇಲೆ ಅದನ್ನು ತಿನ್ನಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ನೀವು ಅದನ್ನು ಪದ್ಧತಿ ಪ್ರಕಾರವಾಗಿ ಸರಿಯಾದ ರೀತಿಯಲ್ಲಿ ಅದು ಹುಳಿ, ಉಪ್ಪು ಇವುಗಳನ್ನು ಕರೆಕ್ಟಾಗಿ ಹಾಕಿದರೆ ಮಾತ್ರ ಅದನ್ನು ನೀಟಾಗಿ ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ, ಮತ್ತು ಅಷ್ಟು ಸವಿಯಾಗಿರುತ್ತೆ ಇದನ್ನು ತಿನ್ನಲಿಕ್ಕೆ. ಕೆಲವು
ಇಟ್ಟಿರೋದು ಆಯ್ತು. ಇವಾಗ ನೀಟಾಗಿ ಎಲ್ಲ ಎಲೆಗಳಿಗೆ ಅದನ್ನು ಮಸಾಲವನ್ನು ಹಚ್ಚಿ ಎಲ್ಲ ರೆಡಿ ಮಾಡಾಯಿತು. ಇವಾಗ ನೋಡಿ ಅದನ್ನು ಇಡ್ಲಿ ಬೇಯಿಸ್ತಾರಲ್ಲ ಆ ಕುಕ್ಕರಲ್ಲಿ ಅದನ್ನು ನೀಟಾಗಿ ಜೋಡಿಸ್ಬೇಕು. ಕೆಳಗಡೆ ನೀರು ಹಾಕ್ಬಿಟ್ಟು ಸಾಕಷ್ಟು ನೀರನ್ನು ಹಾಕ್ಬಿಟ್ಟು ಅದನ್ನು ನೀಟಾಗಿ ನಾವು ಮಡಿಸಿ ಇಟ್ಟಿರೋದನ್ನು ಅದನ್ನು ಫೋಲ್ಡ್ ಮಾಡಿ ಇಟ್ಟಿರೋದನ್ನು ಅದನ್ನು ನೀಟಾಗಿ ಅದು ನೋಡಿ ಅದು ಆ ರೀತಿಯಲ್ಲಿ ಪ್ಲೇಟಲ್ಲಿ ಇಟ್ಟು ಅದನ್ನು ಇಟ್ಬಿಟ್ಟು ಅದನ್ನು ನೀಟಾಗಿ ಅದನ್ನು ಇಡ್ಲಿ ಥರ ಅದನ್ನು ಬೇಯಿಸಬೇಕು. ನೋಡಿ ಎಲ್ಲ ನೋಡ್ಕೊಳ್ಳಿ, ಅದನ್ನು ಇಡ್ಲಿ ಥರ ಅದನ್ನು ಕ್ಲೀನಾಗಿ ಬೇಯಿಸ್ಕೋಬೇಕು. ಅದನ್ನು ಸರಿಯಾಗಿ ಹದವಾಗಿ ಬೇಯಿಸ್ಕೋಬೇಕು. ಅದನ್ನು ಆಮೇಲೆ ಬೇಯಿಸಿದ ಆಮೇಲೆ ಅದನ್ನು ಈ ರೀತಿಯಲ್ಲಿ ಅದನ್ನು ಕಟ್ ಮಾಡ್ಕೋಬೇಕು. ಅದನ್ನು ಸರಿಯಾದ ಪದ್ಧತಿಯಲ್ಲಿ ನೋಡಿ ರಿಂಗ್ 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 ಥರದಲ್ಲಿ ಅದನ್ನು ಕಟ್ ಮಾಡಬೇಕು. ಅದನ್ನು ಸರಿಯಾಗಿ ಬೆಂದಿರುತ್ತೆ, ಅದು ಬೆಂದಿರುತ್ತೆ. ಅದನ್ನು ಆಮೇಲೆ ಅದನ್ನು ಸರಿಯಾಗಿ ಈ ರೀತಿಯಲ್ಲಿ ರಿಂಗ್ ರಿಂಗಲ್ಲಿ ಕಟ್ ಮಾಡಬೇಕು. ಅದನ್ನು ಕಟ್ ಮಾಡ್ಕೋಬೇಕು. ಅದನ್ನು ನೀಟಾಗಿ ಅದನ್ನು ಕಟ್ ಮಾಡಿಕೊಂಡು ಕಟ್ ಮಾಡಿರೋ ಒಂದು ಈ ರೆಡಿ ಮಾಡ್ಕೊಂಡಿರೋದು ನಾವು ಇದನ್ನು ಆಮೇಲೆ ಅದನ್ನು ಸುಡೋದನ್ನು ನಾನು ತೋರಿಸ್ತೇನೆ ನಿಮಗೆ. ಅದನ್ನು ಸರಿಯಾದ ಪದ್ಧತಿ ಪ್ರಕಾರದಲ್ಲಿ ಯಾವ ರೀತಿಯಲ್ಲಿ ಸುಡಬೇಕು ಅದನ್ನು ಅನ್ನೋದನ್ನು ನಿಮಗೆ ನಾನು ತೋರಿಸ್ತೇನೆ. ಬಟ್ ಕಟ್ ಮಾಡೋದನ್ನು ಕರೆಕ್ಟಾಗಿ ಕಟ್ ಮಾಡಬೇಕು. ಸ್ವಲ್ಪ ಶಾರ್ಪಾಗಿರೋ ನೈಫು ಕತ್ತಿನ ತೊಗೋಬೇಕು. ಕತ್ತಿನ ತೊಗೊಂಡು ಅದನ್ನು ಸರಿಯಾಗಿ ರಿಂಗ್ 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 ಆಗಿಯೇ ಕಟ್ ಮಾಡಬೇಕು. ಅದನ್ನು ಯಾವುದೋ ಶೇಪಲ್ಲಿ ಅದನ್ನು ಕಟ್ ಮಾಡಿದರೆ ಅದು ಸರಿಯಾಗಿ ಬೇಯೋದಿಲ್ಲ. ಅದು ಬೇಯಬೇಕು ಅಂದರೆ, ಅದು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ, ಕ್ರಿಸ್ಪಿ ಬರಬೇಕು ಅಂದರೆ ಅದನ್ನು ಈ ಶೇಪಲ್ಲೇ ಕಟ್ ಮಾಡಬೇಕು. ಆ ಶೇಪಲ್ಲಿ ಕಟ್ ಮಾಡಿದರೆ ಅದು ಕ್ರಿಸ್ಪಿಯಾಗಿ ಸೂಪರಾಗಿ ಬರುತ್ತೆ. ಅದು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ. ಅದು ಆಮೇಲೆ ಸುಡೋದನ್ನು ನೋಡೋಣ ನಾವು. ಅದನ್ನು ಸುಡೋದು ಜಾಸ್ತಿ ಎಣ್ಣೆಗಳನ್ನು ಯೂಸ್ ಮಾಡಿದರೆ ಮಾತ್ರ ಅದು ಟೇಸ್ಟಿಯಾಗಿರುತ್ತೆ, ಇಲ್ಲಾಂದರೆ ಟೇಸ್ಟ್ ಬರೋದಿಲ್ಲ. ಎಣ್ಣೆಯನ್ನು ಸರಿಯಾಗಿ ಅದಕ್ಕೆ ಯೂಸ್ ಮಾಡಬೇಕು. ಸುಡೋದನ್ನು ನೋಡೋಣ. ನೋಡಿ ಸುಡೋದು ಈ ರೀತಿಯಲ್ಲಿ ಒಂದು ಬಂಡಿಯಲ್ಲಿ ಇಟ್ಕೊಂಡು ಅದನ್ನು ಆಮೇಲೆ ಎಣ್ಣೆಯನ್ನು ಸುರಿತಾ ಇರಬೇಕು. ಅದಕ್ಕೆ ಎಣ್ಣೆಯನ್ನು ಜಾಸ್ತಿ ಹಾಕಬೇಕು, ಟೇಸ್ಟ್ ಜಾಸ್ತಿ ಆಗುತ್ತೆ. ಅರ್ಥವಾಯ್ತಾ? ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಣ್ಣೆ ನೀವು ಜಾಸ್ತಿ ಯೂಸ್ ಮಾಡಬೇಕು, ಆವಾಗ ಟೇಸ್ಟ್ ಜಾಸ್ತಿ ಆಗುತ್ತೆ. ಅದ್ರ ಬಟ್ ಹೆಲ್ತಿಗೆ ಒಳ್ಳೆಯದಲ್ಲ, ಅರ್ಥ ಮಾಡ್ಕೋಬೇಕು. ಒಳ್ಳೆ ಎಣ್ಣೆನ ಯೂಸ್ ಮಾಡಬೇಕು. ನೋಡಿ ರೆಡಿ ಆಯ್ತು. ಇವಾಗ ಒಳ್ಳೆ ಎಣ್ಣೆ ಯಾವುದು ಅನ್ನೋದು ನಿಮಗೆ ಸಮಸ್ಯೆ ಆಗಿರ್ಬೋದು. ಒಳ್ಳೆ ಎಣ್ಣೆ ಅಂದರೆ ಗಾಣದಲ್ಲಿ ಮಾಡಿರೋ ಎಣ್ಣೆ, ತೆಂಗಿನಕಾಯಿ ಎಣ್ಣೆ ಆಗಿರ್ಬೋದು, ಕಡಲೆಕಾಯಿ ಎಣ್ಣೆ ಆಗಿರ್ಬೋದು, ಆಮೇಲೆ ಎಳ್ಳಿಂದ ಮಾಡಿರೋ ಎಣ್ಣೆ ಆಗಿರ್ಬೋದು. ಇವುಗಳನ್ನೆಲ್ಲ ಯೂಸ್ ಮಾಡ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡ್ಬೋದು. ತುಂಬ ಒಳ್ಳೆಯದು. ಅರ್ಥವಾಯ್ತಾ? ಇದನ್ನು ಎಲ್ಲರೂ ಸಹಿತ ಮಾಡಿ ನೋಡಿ, ರುಚಿ ನೋಡಿ ನಮಗೆಲ್ರಿಗೂ ಕಮೆಂಟ್ಸ್ ಮಾಡಬೇಕು. ಪತ್ರೊಡೆ ಮಾಡೋ ವಿಧಾನಗಳನ್ನೆಲ್ಲ ನೋಡಿದ್ರಲ್ಲ ನೀವು, ಪತ್ರೊಡೆ ಮಾಡೋ ವಿಧಾನಗಳನ್ನೆಲ್ಲ ನೋಡಿದ್ರಲ್ಲ, ಎಲ್ರಿಗೂ ಬಾಯಲ್ಲಿ ನೀರು ಬರ್ತಾ ಇರ್ಬೋದಲ್ಲ. ಎಲ್ಲರೂ ಸಹಿತ ಮಾಡಿ ನೋಡಿ ಮಾಡಿ ತಿಂದ್ಕೊಳ್ಳಿ. ಬಾಯ್.